ಯುಗ ಅಂತ್ಯಕ್ಕೆ ಬಂದಿರುವವರಿಗೆ ಸತ್ಯವೇದ ನಮಗೆ ದೇವರ ಮಹಾನ್ ಕಾರ್ಯಗಳ ಬಗ್ಗೆ ತಿಳಿಸುವುದರ ಜೊತೆಗೆ ದೇವರು ಯಾವಾಗಲೂ ನ್ಯಾಯ ನೀತಿಯನ್ನ ಮಾಡುವವನಾಗಿದ್ದಾನೆ ಎಂದು ಅನ್ಯ ಜನರಿಗೂ ಮತ್ತು ತನ್ನನ್ನು ಅಂಗೀಕರಿಸಿಕೊಂಡಿರುವವರಿಗೂ ಎಲ್ಲ ಜನರಿಗೂ ಒಂದೇ ರೀತಿಯಲ್ಲಿ ನ್ಯಾಯ ವಿಚಾರಣೆ ಮಾಡುವವನಾಗಿದ್ದಾನೆ ಎಂದು ಸತ್ಯವೇದದಲ್ಲಿ ತಿಳಿಸಿರುವ ಚರಿತ್ರೆಯ ಘಟನೆಗಳ ಮೂಲಕ ನಾವು ಅರ್ಥ ಮಾಡಿಕೊಳ್ಳಬಹುದು. ಮತ್ತು ಆ ಘಟನೆಗಳು ಯುಗ ಅಂತ್ಯಕ್ಕೆ ಬಂದಿರುವ ನಮಗೆ ಎಚ್ಚರಿಕೆಯಾಗಿದೆ. ಆದ್ದರಿಂದಲೇ 1 ಕೊರಿಂಥಿಯ 10ನೇ ಅಧ್ಯಾಯ 11 ಮತ್ತು 12ನೇ ವಚನಗಳನ್ನು ಓದುವುದಾದರೆ, ಅವರಿಗೆ ಸಂಭವಿಸಿದ ಈ ಸಂಗತಿಗಳು ನಿದರ್ಶನ ರೂಪವಾಗಿವೆ ಮತ್ತು ಯುಗ ಅಂತ್ಯಕ್ಕೆ ಬಂದಿರುವವರಾದ ನಮಗೆ ಬುದ್ಧಿವಾದಗಳಾಗಿ ಬರೆದಿವೆ. ಆದ ಕಾರಣ ನಿಂತಿದ್ದೇನೆಂದು ನೆನೆಸುವವನು ಬೀಳದಂತೆ ಎಚ್ಚರಿಕೆಯಾಗಿರಲಿ ಎಂಬುದಾಗಿ ತಿಳಿಸುತ್ತದೆ. ಹಿಂದೆ ಸತ್ಯವೇದದ ಚರಿತ್ರೆಯಲ್ಲಿ ನಡೆದ ಘಟನೆಗಳು ಅಂತ್ಯಕಾಲದಲ್ಲಿರುವ ನಮಗೆ ಎಚ್ಚರಿಕೆಯಾಗಿದೆ. ಮಾತ್ರವಲ್ಲದೆ ಈ ಇತಿಹಾಸದ ಘಟನೆಗಳು ನಮ್ಮ ಕಾಲದ ಪ್ರವಾದನೆಗಳನ್ನು ಅರ್ಥ ಮಾಡಿಕೊಳ್ಳಲು ಸಹಾಯ ಮಾಡುವಂಥದ್ದಾಗಿದೆ. ಹೇಗೆಂದರೆ ಯೇಸು ಸ್ವಾಮಿ ಮತ್ತಾಯನು ಬರೆದ ಸುವಾರ್ತೆ 24ನೇ ಅಧ್ಯಾಯದಲ್ಲಿ ಕೊನೆ ಕಾಲದ ಘಟನೆಗಳ ಬಗ್ಗೆ ಮಾತನಾಡುವಾಗ, ಮತ್ತಾಯನು ಬರೆದ ಸುವಾರ್ತೆ 24ನೇ ಅಧ್ಯಾಯ 37ನೇ ವಚನದಲ್ಲಿ, ನೋಹನ ದಿವಸಗಳು ಹೇಗಿದ್ದವೋ ಹಾಗೆ ಮನುಷ್ಯಕುಮಾರನ ಪ್ರತ್ಯಕ್ಷತೆಯೂ ಇರುವುದು ಎಂಬುದಾಗಿ ತಿಳಿಸುವವನಾಗಿದ್ದಾನೆ. ಅಂದರೆ ಕ್ರಿಸ್ತನ 2ನೇ ಬರೋಣಕ್ಕೂ ಮೊದಲು ನೋಹನ ಕಾಲದಲ್ಲಿ ನಡೆದಂತೆ ಈ ಲೋಕದ ಜನರು ನಡೆದುಕೊಳ್ಳುವವರಾಗಿದ್ದಾರೆ. ಹಾಗಾದರೆ ನೋಹನ ಕಾಲದಲ್ಲಿ ನಡೆದದ್ದು ಏನು? ಆದಿಕಾಂಡ ಪುಸ್ತಕ 6ನೇ ಅಧ್ಯಾಯ 1 ಮತ್ತು 2ನೇ ವಚನಗಳನ್ನು ಓದುವುದಾದರೆ, ಭೂಮಿಯ ಮೇಲೆ ಜನರು ಹೆಚ್ಚುತ್ತಾ ಅವರಿಗೆ ಹೆಣ್ಣು ಮಕ್ಕಳು ಹುಟ್ಟಲು ದೇವಪುತ್ರರು ಮನುಷ್ಯಪುತ್ರಿಯರ ಸೌಂದರ್ಯವನ್ನ ನೋಡಿ ತಮಗೆ ಇಷ್ಟರಾದವರನ್ನ ಎಂದರನ್ನಾಗಿ ಮಾಡಿಕೊಂಡರು ಎಂಬುದಾಗಿ ತಿಳಿಸುತ್ತದೆ. ಇಲ್ಲಿ ದೇವರ ಸಂತತಿಯನ್ನ ಈ ಲೋಕಕ್ಕೆ ನೀಡಬೇಕಾಗಿದ್ದ ದೇವರ ಮಕ್ಕಳು ಕಾಯನನಂತೆ ಕಿಡುಕರಾಗಿದ್ದ ಸಂತತಿಯಲ್ಲಿ ಬಂದ ದೇವರ ಮೇಲೆ ನಂಬಿಕೆ ಇಡದ ಮನುಷ್ಯಪುತ್ರಿಯರ ಜೊತೆಯಲ್ಲಿ ಇಜ್ಜೋಡಾಗಿ ಅವರಿಗೆ ಇಷ್ಟ ಬಂದವರನ್ನ ಎಂದರನ್ನಾಗಿ ಮಾಡಿಕೊಂಡು ದೇವರಿಗೆ ವಿರುದ್ಧವಾಗಿ ಪಾಪ ಮಾಡಿದಾಗ ದೇವರು ಆ ಲೋಕವನ್ನ ನೀರಿನಿಂದ ನಾಶ ಮಾಡಿದನು. ಆದರೆ ನಾಶ ಮಾಡುವುದಕ್ಕಿಂತ ಮೊದಲು ದೇವರು ನೀತಿವಂತನಾದ ನೋಹನ ಮೂಲಕವಾಗಿ 120 ವರ್ಷಗಳ ಕಾಲ ಕೃಪೆಯಾಗಿ ಆಗಿನ ಕಾಲದ ಜನರಿಗೆ ಮನ ತಿರುಗುವಂತೆ ಎಚ್ಚರಿಕೆ ಸಂದೇಶವನ್ನ ನೀಡಿದನು. ಅದೇ ರೀತಿಯಲ್ಲಿ ಕೃಪೆ ಕಾಲದಲ್ಲಿ ಜೀವಿಸುವ ನಮಗೂ ಸಹ ದೇವರು ಮತ್ತಾಯನು ಬರೆದ ಸುವಾರ್ತೆ 24ನೇ ಅಧ್ಯಾಯ 14ನೇ ವಚನದಲ್ಲಿ ತಿಳಿಸುವಂತೆ, ಇದಲ್ಲದೆ ಪರಲೋಕ ರಾಜ್ಯದ ಈ ಸುವಾರ್ತೆಯು ಸರ್ವಲೋಕದಲ್ಲಿ ಎಲ್ಲಾ ಜನಾಂಗಗಳಿಗೆ ಸಾಕ್ಷಿಯಾಗಿ ಸಾರಲಾಗುವುದು, ಆಗ ಅಂತ್ಯವು ಬರುವುದು ಎಂಬುದಾಗಿ ತಿಳಿಸುವಂತೆ, ಅಂತ್ಯ ಬರುವುದಕ್ಕಿಂತ ಮೊದಲು ಎಚ್ಚರಿಕೆ ಸಂದೇಶವನ್ನ ಈ ಲೋಕದ ಜನರಿಗೆ ನೀಡುವವನಾಗಿದ್ದಾನೆ. ಆದರೆ ನೋಹನ ಕಾಲದಲ್ಲಿ ಜೀವಿಸಿದ ಜನರು ಕುಚೋದ್ಯಗಾರರಾಗಿದ್ದು ನೋಹನು ನೀಡಿದ ಎಚ್ಚರಿಕೆಯ ಸಂದೇಶವನ್ನು ತಿರಸ್ಕರಿಸಿದರು. ಅದೇ ರೀತಿಯಲ್ಲಿ ಕೊನೆ ಕಾಲದಲ್ಲಿ ಜೀವಿಸುವ ಜನರು ಸಹ ಕ್ರಿಸ್ತನ 2ನೇ ಬರೋಣದ ವಿಷಯದಲ್ಲಿ ಕುಚೋದ್ಯ ಮಾಡುವವರಾಗಿದ್ದಾರೆ. ಅಂದು ಜಲಪ್ರಳಯದ ವಿಷಯವನ್ನ ಕೇಳಿದಾಗಿಯೂ ಸಹ ತಮ್ಮನ್ನು ತಾವು ಸಿದ್ಧ ಮಾಡಿಕೊಂಡು ನಾವೇ ಒಳಗಡೆ ಹೋಗದೆ ನಾಶವಾಗಿ ಹೋದರು. ಅದೇ ರೀತಿಯಲ್ಲಿ ಕ್ರಿಸ್ತನ 2ನೇ ಬರೋಣದ ವಿಚಾರವನ್ನ ತಿಳಿದುಕೊಂಡಿದ್ದಾಗಿಯೂ ಸಹ ತಮ್ಮನ್ನು ತಾವು ಆತನ ಬರೋಣಕ್ಕೆ ಸಿದ್ಧ ಮಾಡಿಕೊಳ್ಳದೆ ಹೋದ ಜನರು ಪ್ರಕಟಣೆ ಗ್ರಂಥ 6ನೇ ಅಧ್ಯಾಯ 15 ಮತ್ತು 16ನೇ ವಚನಗಳನ್ನು ಓದುವುದಾದರೆ, ಇದಲ್ಲದೆ ಭೂರಾಜರು, ಪ್ರಭುಗಳು, ಸಹಸ್ರಾಧಿಪತಿಗಳು, ಐಶ್ವರ್ಯವಂತರು, ಪರಾಕ್ರಮಶಾಲಿಗಳು, ಎಲ್ಲಾ ದಾಸರು, ಸ್ವತಂತ್ರರು ಬೆಟ್ಟಗಳ ಗವಿಗಳಿಗೂ ಬಂಡೆಗಳ ಸಂದುಗಳಿಗೂ ಓಡಿ ಹೋಗಿ ತಮ್ಮನ್ನ ಮರೆ ಮಾಡಿಕೊಂಡು ಬೆಟ್ಟಗಳಿಗೂ ಬಂಡೆಗಳಿಗೂ ನಮ್ಮ ಮೇಲೆ ಬೀಳಿರಿ, ಸಿಂಹಾಸನದ ಮೇಲೆ ಕೂತಿರುವ ಆತನ ಮುಖಕ್ಕೂ ಯಜ್ಞದ ಕುರಿಯಾದ ಆತನ ಕೋಪಕ್ಕೂ ನಮ್ಮನ್ನ ಮರೆ ಮಾಡಿರಿ ಎಂಬುದಾಗಿ ಕೂಗಿಕೊಳ್ಳುವವರಾಗಿದ್ದಾರೆ. ಹೀಗೆ ಕ್ರಿಸ್ತನ 2ನೇ ಬರೋಣಕ್ಕೂ ಮೊದಲು ಈ ಲೋಕ ನೋಹನ ಕಾಲದ ರೀತಿಯಲ್ಲಿ ಮಾತ್ರವಲ್ಲದೆ ಲೂಕನು ಬರೆದ ಸುವಾರ್ತೆ 17ನೇ ಅಧ್ಯಾಯ 28ನೇ ವಚನ ಈ ರೀತಿಯಾಗಿ ತಿಳಿಸುತ್ತದೆ, ಲೋಟನ ದಿವಸಗಳಲ್ಲಿ ನಡೆದ ಪ್ರಕಾರ ನಡೆಯುವುದು ಎಂಬುದಾಗಿ ತಿಳಿಸುವವನಾಗಿದ್ದಾನೆ. ಹಾಗಾದರೆ ಲೋಟನ ಕಾಲದ ಚರಿತ್ರೆ ಏನು ಎಂಬುದಾಗಿ ನಾವು 2 ಪೇತ್ರ 2ನೇ ಅಧ್ಯಾಯ 6ನೇ ವಚನವನ್ನ ಓದುವುದಾದರೆ, ಆತನು ಸೊದೋಮ್ ಗೊಮೋರ ಪಟ್ಟಣಗಳನ್ನು ಸುಟ್ಟು ಬೂದಿ ಮಾಡಿ ಮುಂದೆ ಭಕ್ತಿಹೀನರಾಗಿ ಬದುಕುವವರ ಗತಿ ಇಂಥದೆಂದು ಸೂಚಿಸುವುದಕ್ಕಾಗಿ ಅವುಗಳಿಗೆ ನಾಶನವನ್ನ ವಿಧಿಸಿದನು ಎಂಬುದಾಗಿ ತಿಳಿಸುತ್ತದೆ. ಹೇಗೆ ಅಂದು ದೇವರ ಮಾತಿಗೆ ವಿಧೇಯರಾಗದ ಭಕ್ತಿಹೀನರನ್ನ ಬೆಂಕಿಯಿಂದ ಸುಟ್ಟು ಬೂದಿ ಮಾಡಿದನು, ಹಾಗೆ ಕೊನೆ ಕಾಲದಲ್ಲಿ ದೇವರ ಮಾತಿಗೆ ವಿಧೇಯರಾಗದ ಭಕ್ತಿಹೀನರನ್ನು ಸಹ ಬೆಂಕಿಯಿಂದ ಸುಟ್ಟು ಭಸ್ಮ ಮಾಡುವವನಾಗಿದ್ದಾನೆ. ಹಾಗಾದರೆ ಲೋಟನ ಕಾಲದಲ್ಲಿ ಜನರು ಮಾಡಿದ ಪಾಪವೇನು ಎಂಬುದಾಗಿ ನಾವು ನೋಡುವುದಾದರೆ, ಯೂದ 1ನೇ ಅಧ್ಯಾಯ 7ನೇ ವಚನವನ್ನ ಓದುವುದಾದರೆ, ಸೊದೋಮ್ ಗೊಮೋರ ಪಟ್ಟಣಗಳವರು ಅವುಗಳ ಸುತ್ತಮುತ್ತಲಿನ ಪಟ್ಟಣಗಳವರು ಆ ದೂತರಂತೆ ನಡೆದುಕೊಂಡು ತಮ್ಮನ್ನ ಜಾರತ್ವಕ್ಕೆ ಒಪ್ಪಿಸಿಬಿಟ್ಟು ಸ್ವಭಾವ ವಿರುದ್ಧವಾದ
ಭೋಗವನ್ನು ಅನುಸರಿಸಿದ್ದರಿಂದ ಅವರು ನಿತ್ಯವಾದ ಅಗ್ನಿಯಲ್ಲಿ ದಂಡನೆಯನ್ನು ಅನುಭವಿಸುತ್ತಾ ದುರ್ಮಾರ್ಗಗಳಿಗೆ ಆಗುವ ದುರ್ಗತಿಗೆ ಉದಾಹರಣೆಯಾಗಿ ಇಡಲ್ಪಟ್ಟಿದ್ದಾರೆ ಎಂಬುದಾಗಿ ತಿಳಿಸುತ್ತದೆ. ಲೋಟನ ಕಾಲದಲ್ಲಿ ಜೀವಿಸಿದ ಜನರ ಪಾಪವೇನೆಂದರೆ ಅವರು ಜಾರತ್ವಕ್ಕೆ ತಮ್ಮನ್ನು ತಾವು ಒಪ್ಪಿಸಿಬಿಟ್ಟು ಸ್ವಭಾವ ವಿರುದ್ಧವಾದ ಭೋಗವನ್ನು ಅನುಸರಿಸುವವರಾಗಿದ್ದರು. ಹೇಗೆಂದರೆ ದೇವರಿಗೆ ಅಸಹ್ಯವಾದ ಕಾರ್ಯ ಗಂಡು ಗಂಡಿನ ಜೊತೆಯಲ್ಲಿ, ಹೆಣ್ಣು ಹೆಣ್ಣಿನ ಜೊತೆಯಲ್ಲಿ ಸಲಿಂಗ ಕಾಮಕ್ಕೆ ಒಳಗಾಗಿ ಪಾಪ ಮಾಡುವವರಾಗಿದ್ದರು. ಅದೇ ರೀತಿಯಲ್ಲಿ ನಾವು ಜೀವಿಸುವ ಈ ಕೊನೆ ಕಾಲದಲ್ಲಿಯೂ ಸಹ ಗಂಡು ಗಂಡಿನ ನಡುವೆ ಮದುವೆ, ಹೆಣ್ಣು ಹೆಣ್ಣಿನ ನಡುವೆ ಮದುವೆಗಳು ನಡೆಯುವುದನ್ನು ನಾವು ನೋಡುವವರಾಗಿದ್ದೇವೆ. ಅದರಲ್ಲಿಯೂ ಈ ಮದುವೆಗಳನ್ನ ಇಂದು ಅನೇಕ ಕ್ರೈಸ್ತ ಸಭೆಗಳು ಒಪ್ಪಿಕೊಂಡು ನಡೆಸುವುದನ್ನು ನೋಡುವವರಾಗಿದ್ದೇವೆ. ಆದುದರಿಂದ ನಾವು ಜೀವಿಸುವ ಈ ಒಂದು ಕಾಲಘಟ್ಟ ಲೋಟನ ಕಾಲದ ಜನರ ಕಾಲಘಟ್ಟದ ರೀತಿಯಲ್ಲಿ ಇರುವುದನ್ನು ತಿಳಿಸುತ್ತದೆ. ಹೀಗೆ ದೇವರು ಆಮೋಸನ ಪ್ರವಾದನೆ ಗ್ರಂಥ 3ನೇ ಅಧ್ಯಾಯ 7ನೇ ವಚನದಲ್ಲಿ ತಿಳಿಸುವಂತೆ ಕರ್ತನಾದ ಯೆಹೋವನು ತನ್ನ ಸೇವಕರಾದ ಪ್ರವಾದಿಗಳಿಗೆ ತನ್ನ ರಹಸ್ಯವನ್ನ ತಿಳಿಸದೆ ಏನೂ ಮಾಡನು ಎಂದು ಈ ವಾಕ್ಯದಲ್ಲಿ ತಿಳಿಸಿದಂತೆಯೇ ದೇವರು ಸೊದೋಮ್ ಗೊಮೋರ ಪಟ್ಟಣವನ್ನ ನಾಶ ಮಾಡುವುದಕ್ಕಿಂತ ಮೊದಲು ಆ ಪಟ್ಟಣದ ಪಾಪ ಮತ್ತು ಅದರ ನಾಶನದ ಬಗ್ಗೆ ದೇವರು ತನ್ನ ದೂತರ ಮೂಲಕವಾಗಿ ಅಬ್ರಹಾಮನಿಗೆ ತಿಳಿಯಪಡಿಸುವವನಾಗಿದ್ದಾನೆ. ಅದೇ ರೀತಿಯಲ್ಲಿ ಕ್ರಿಸ್ತನ 2ನೇ ಬರೋಣಕ್ಕೂ ಮೊದಲು, ಈ ಲೋಕದ ಅಂತ್ಯಕ್ಕೂ ಮೊದಲು ಪ್ರಕಟಣೆ ಗ್ರಂಥ 14ನೇ ಅಧ್ಯಾಯ 6ರಿಂದ 12 ತನಕ ಈ ಲೋಕಕ್ಕೆ ಒಂದು ಎಚ್ಚರಿಕೆಯ ಸಂದೇಶವಾಗಿ 3 ದೂತರ ಸಂದೇಶವನ್ನ ನೀಡುವವನಾಗಿದ್ದಾನೆ. ಹೇಗೆ ಲೋಟನ ಕುಟುಂಬವನ್ನ ಪಟ್ಟಣದಿಂದ ಹೊರಗೆ ಹೋಗುವಂತೆ ದೇವದೂತರು ಕರೆದುಕೊಂಡು ಬಂದು ಬಿಟ್ಟರೋ, ಹಾಗೆ ಪ್ರಕಟಣೆ ಗ್ರಂಥ 18ನೇ ಅಧ್ಯಾಯ 4ನೇ ವಚನದಲ್ಲಿ ನನ್ನ ಪ್ರಜೆಗಳೇ ಅವಳನ್ನ ಬಿಟ್ಟು ಬನ್ನಿರಿ, ನೀವು ಅವಳ ಪಾಪಗಳಲ್ಲಿ ಪಾಲುಗಾರರಾಗಬಾರದು ಎಂಬುದಾಗಿ ಕರೆಯುವವನಾಗಿದ್ದಾನೆ. ಅದೇ ರೀತಿಯಲ್ಲಿ ಆದಿಕಾಂಡ ಪುಸ್ತಕ 18ನೇ ಅಧ್ಯಾಯ 21ನೇ ವಚನಗಳನ್ನು ಓದುವುದಾದರೆ, ಆ ಊರಿನ ಮೇಲೆ ಹೊರಿಸಿರುವ ಪಾಪವು ಎಷ್ಟು ಘೋರವಾದದ್ದು, ನಾನು ಇಳಿದು ಹೋಗಿ ನನಗೆ ಮುಟ್ಟಿದ ಮೋರೆಯಂತೆ ಅವರು ಮಾಡಿದ್ದಾರೋ ಇಲ್ಲವೋ ಎಂದು ನೋಡಿ ತಿಳುಕೊಳ್ಳುತ್ತೇನೆ ಅಂದನು ಎಂಬುದಾಗಿ ತಿಳಿಸುತ್ತದೆ. ಇಲ್ಲಿ ಹೇಗೆ ದೇವರು ಸೊದೋಮ್ ಗೊಮೋರ ಪಟ್ಟಣವನ್ನ ನಾಶ ಮಾಡುವುದಕ್ಕಿಂತ ಮೊದಲು ಆ ಪಟ್ಟಣಕ್ಕೆ ನ್ಯಾಯ ವಿಚಾರಣೆ ಮಾಡುವವನಾಗಿದ್ದಾನೋ, ಅದೇ ರೀತಿಯಲ್ಲಿ ಈ ಲೋಕವನ್ನ ನಾಶ ಮಾಡುವುದಕ್ಕಿಂತ ಮೊದಲು, ಅಂದರೆ ಕ್ರಿಸ್ತನ 2ನೇ ಬರೋಣಕ್ಕಿಂತ ಮೊದಲು ದಾನಿಯೇಲನ ಪ್ರವಾದನೆ ಗ್ರಂಥ 7ನೇ ಅಧ್ಯಾಯ 9 ಮತ್ತು 10ನೇ ವಚನಗಳನ್ನು ಓದುವುದಾದರೆ, ಇಲ್ಲಿ ಪರಲೋಕದಲ್ಲಿ ಸಿಂಹಾಸನಗಳು ಹಾಕಲ್ಪಟ್ಟವು, ನ್ಯಾಯ ಸಭೆಯವರು ಕೂತುಕೊಂಡರು, ಪುಸ್ತಕಗಳು ತೆರೆಯಲ್ಪಟ್ಟವು ಎಂಬುದಾಗಿ ತಿಳಿಸುತ್ತದೆ. ಅಂದರೆ ಕ್ರಿಸ್ತನು ತಾನು 2ನೇ ಸಾರಿ ಈ ಲೋಕಕ್ಕೆ ಬಂದು ನೀತಿವಂತರನ್ನ ಪರಲೋಕಕ್ಕೆ ಕರೆದುಕೊಂಡು ಹೋಗುವುದಕ್ಕಿಂತ ಮೊದಲು ಆತನು ಈ ಲೋಕವನ್ನ ನ್ಯಾಯ ವಿಚಾರಣೆಗೆ ಒಳಪಡಿಸಿ ನೀತಿವಂತರನ್ನ ಅನೀತಿವಂತರನ್ನ, ದುಷ್ಟರನ್ನ ಶಿಷ್ಯರನ್ನ, ಕುರಿಗಳನ್ನ ಹಾಡುಗಳನ್ನ ವಿಭಾಗಿಸುವವನಾಗಿದ್ದಾನೆ. ಆದುದರಿಂದಲೇ ಆದಿಕಾಂಡ ಪುಸ್ತಕ 18ನೇ ಅಧ್ಯಾಯ 25ನೇ ವಚನದಲ್ಲಿ ಆ ರೀತಿಯಾಗಿ ದುಷ್ಟರಿಗೂ ಶಿಷ್ಯರಿಗೂ ಭೇದ ಮಾಡದೆ ದುಷ್ಟರ ಸಂಗಡ ನೀತಿವಂತರನ್ನ ಸಂಹರಿಸುವುದು ನಿನ್ನಿಂದ ಎಂದಿಗೂ ಆಗಬಾರದು, ಸರ್ವ ಲೋಕಕ್ಕೆ ನ್ಯಾಯ ತೀರಿಸುವವನು ನ್ಯಾಯವನ್ನೇ ನಡೆಸುವವನಲ್ಲವೇ ಎಂಬುದಾಗಿ ತಿಳಿಸುವವನಾಗಿದ್ದಾನೆ. ಸತ್ಯವೇದ ನ್ಯಾಯ ವಿಚಾರಣೆ ಮಾಡುವ ಗಳಿಗೆಯೂ ಬಂದಿದೆ ಎಂಬುದಾಗಿ ತಿಳಿಸುವುದರಿಂದ ಈ ಕೊನೆ ಕಾಲದಲ್ಲಿ ನೋಹನ ರೀತಿಯಲ್ಲಿ, ಲೋಟನ ರೀತಿಯಲ್ಲಿ ದೇವರ ಎಚ್ಚರಿಕೆಯ ಸಂದೇಶಕ್ಕೆ ತಕ್ಕಂತೆ ನಾವು ನಡೆಯುವವರಾಗಿದ್ದೇವಾ? ಅಬ್ರಹಾಮನ ರೀತಿಯಲ್ಲಿ ನಾಶನದಲ್ಲಿರುವ ಜನರಿಗಾಗಿ ದೇವರ ಮುಂದೆ ನಾವು ವಿಜ್ಞಾಪನೆ ಮಾಡುವವರಾಗಿದ್ದೇವಾ? ಅಂತ್ಯಕಾಲದಲ್ಲಿ ಜೀವಿಸುವ ನಮ್ಮ ಜೀವಿತ ಹೇಗಿದೆ ಯೋಚಿಸೋಣ. ದೇವರು ನಿಮ್ಮನ್ನ ಆಶೀರ್ವದಿಸಲಿ. ಪ್ರಾರ್ಥನೆ ಮಾಡಿಕೊಳ್ಳೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವ ಪರಲೋಕದ ದೇವರೇ, ನಿನ್ನ ಎಚ್ಚರಿಕೆಯ ಶಬ್ದಕ್ಕೆ ಕಿವಿಗೊಟ್ಟು ನೀತಿವಂತರಾಗಿ ಪರಲೋಕ ರಾಜ್ಯಕ್ಕೆ ತಕ್ಕಂತೆ ಜೀವಿಸಲು ನಮಗೆ ಸಹಾಯ ಮಾಡು ಎಂಬುದಾಗಿ ಯೇಸು ಸ್ವಾಮಿ ಹೆಸರಿನಲ್ಲಿ ಪ್ರಾರ್ಥಿಸಿ